ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. RCB ಫ್ಯಾನ್ಸ್ ಎಲ್ಲರೂ ಪ್ಲೇ ಆಫ್ಸಿಗೆ ಹೋಗಿದ್ದೀವಿ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು, ಹಬ್ಬನೇ ಮಾಡಿದ್ದಾರೆ. ಈಗ 22 ಅಂದರೆ ನಾಡಿದ್ದು ರಾಜಸ್ಥಾನ್ ರಾಯಲ್ಸ್ ಮತ್ತು RCBಗೆ ಒಂದು ಕ್ರೂಷಿಯಲ್ ಮ್ಯಾಚ್ ನಡೀತಿದೆ ಪ್ಲೇ ಆಫ್ಸಲ್ಲಿ, ಕ್ವಾಲಿಫೈಯರ್ಸಲ್ಲಿ. ನೋಡೋಣ ಯಾರ್ಯಾರು ಎಷ್ಟೆಷ್ಟು ಸಪೋರ್ಟ್ ಇದೆ RCBಗೆ ಅಂತ, ಪ್ರಾಬಬಿಲಿಟಿ ಏನಿದೆ ಅಂತಲೂ RCB ಫ್ಯಾನ್ಸ್ ಹತ್ರನೇ ಕೇಳೋಣ ಬನ್ನಿ. ಸೆಕೆಂಡು ರಾಜಸ್ಥಾನ್ ರಾಯಲ್ಸ್ ಮತ್ತು RCBದು ಪ್ಲೇ ಆಫ್ಸಲ್ಲಿ ಮ್ಯಾಚ್ ನಡೀತಿದೆ. ವಿನ್ನಿಂಗ್ ಪ್ರಾಬಬಿಲಿಟಿ ಯಾರ್ಯಾರಿಗೆ ಎಷ್ಟೆಷ್ಟಿದೆ? ನಮಗೆ ಇದೆ, ಆಲ್ಮೋಸ್ಟ್ RCB ಅವ್ರಿಗೆ ಇದೆ. ಈ ಪ್ಲೇ ಆಫ್ ಬಂದಿರೋದು ತುಂಬ ಖುಷಿ ಇದೆ. ಅದೇ ರೀತಿ ಫೈನಲ್ಸ್ಗಂತೂ ರೀಚ್ ಆಗೇ ಆಗ್ತಾರೆ. ಈ ನಮ್ಮ ಬ್ಯಾಟಿಂಗ್ ಲೈನಪ್ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ಅದೇ ರೀತಿ ಬೌಲಿಂಗ್ ಲೈನಪ್ ಕೂಡ ಸ್ವಲ್ಪ ಮೈಂಡ್ ಗೇಮ್ ಆಡಬೇಕು ನಮ್ಮ ಬೌಲರ್ಸು, ಅದೊಂದೇ ಪ್ರಾಬ್ಲಮ್ ಇದೆ. ಇನ್ನೆಲ್ಲ ಸೂಪರಾಗಿದೆ. 100% ನಮ್ಮದೇ RCB ಇರೋದು. ರಾಜಸ್ಥಾನ್ ರಾಯಲ್ಸ್ ಕೂಡ ಕಳೆದ ಮ್ಯಾಚಸ್ ತುಂಬ ಚೆನ್ನಾಗಿ, ಏನೇ ಇದ್ರೂ, ಏನೇ ಸ್ಟ್ರಾಟಜಿ ಅವ್ರು ಮಾಡಿದ್ರು ಅದಕ್ಕೆ ಆಪೋಸಿಟ್ ಆಗಿ ನಮ್ಮವರು ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅಥವಾ ಚೇಸಿಂಗ್ ಆಗಲಿ ಅಥವಾ ಫಸ್ಟ್ ಬ್ಯಾಟಿಂಗ್ ಆಗಲಿ ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ ತುಂಬ ರೆಡಿ ಇದ್ದಾರೆ. ಚಹಲ್ ಕೂಡ ಇದ್ದಾರೆ RRರಲ್ಲಿ, ಪ್ರಾಬ್ಲಮ್ಮೇ ಇಲ್ಲ. ಎಸ್ಪೆಷಲಿ ಈ ಸೀಸನಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ಪಿನ್ನಿಗೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರಿಗೆ ಮಾತೇ ಇಲ್ಲ. ರನ್ ರೇಟ್ ಅಂತೂ 10 ಅಂತೂ ಅವ್ರಿಗಂತೂ ಗ್ಯಾರಂಟಿ. ಅಲ್ಲ ಚಹಲ್ಗೆ ಗೊತ್ತಿರುತ್ತೆ ವೀಕ್ನೆಸ್ ಏನು, ನಾಟ್ ಎ ಪ್ರಾಬ್ಲಮ್. ಅದೇ ರೀತಿ ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ ಇವ್ರು ರೆಡಿ ಇದ್ದಾರೆ. ವಿರಾಟ್ ಕೊಹ್ಲಿ ಆಗಲಿ ಅಥವಾ ಮ್ಯಾಕ್ಸ್ವೆಲ್ ಆಗಲಿ. ನೆಕ್ಸ್ಟ್ ಮ್ಯಾಕ್ಸ್ವೆಲ್ ಅವರು ಮಿಂಚುತ್ತಾ ಇದ್ದಾರೆ. ಬರೀ 6 ಬಾಲ್ಗೆ 16 ರನ್ನು 18 ರನ್ ಹೊಡಿತಿದ್ದಾರೆ. ಇನ್ನು 10 ಬಾಲ್ ಆಡಿದ್ರೆ 30 ರನ್ ಹೊಡೆಯೋದೇನು ಮೋಸ ಇಲ್ಲ. 100% RCB ಅವರು ಫೈನಲ್ಸ್ ರೀಚ್ ಆಗೇ ಆಗ್ತಾರೆ. ಪ್ಲೇ ಆಫ್ಸಿಗೆ RCB ಹೋದಾಗ ಎಷ್ಟು ಖುಷಿ ಆಯಿತು ಸರ್? ತುಂಬ ಅಂದರೆ ತುಂಬ ಖುಷಿ. ಎಕ್ಸ್ಪೆಕ್ಟೇಷನ್ ಯಾರೂ ಇರಲೇ ಇಲ್ಲ, ಆದರೆ ಗೆಲ್ತಾರೆ ಅನ್ನೋದು ಎಲ್ಲರಿಗೂ ಇದ್ದೇ ಇತ್ತು. ನಮ್ಮ ಕನ್ನಡಿಗರಿಗೋಸ್ಕರ ತುಂಬ ಚೆನ್ನಾಗಿ ಆಡಿದ್ದಾರೆ. ಈ ಸಲ ಕಪ್ ನಮ್ಮದೇ ಸ್ಲೋಗನ್. ನಮ್ಮದೇ ಅಲ್ಲ, ನಮ್ಮದು ಗ್ಯಾರಂಟಿ. 22 ಮ್ಯಾಚ್ ನಡೀತಿದೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ RCB. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಫುಲ್ ಎಕ್ಸೈಟ್ ಆಗಿದ್ದೀನಿ. ಬೆಂಗಳೂರು ಗೆಲ್ಲಬೇಕು 100% ಈ ಸತಿ. ಫೈನಲ್ಸು ನಾವೇ 100%, ಅದೇನು ಫಿಕ್ಸ್ ಆಗಿದೆ ಫೈನಲ್ಸ್ ನಾವೇ ಅಂತ. ರಾಜಸ್ಥಾನ್ ಏನು ಚಹಾಲ್ ಇದ್ದೀರಾ ಅಂತ ಹೇಳಿದ್ರಿ ನೀವು. ಚಹಾಲ್ ಇದ್ದರೆ ನಮ್ಮ ಪಡಿದಾರ್ ಇದ್ದಾರಲ್ವ, ಅವ್ರು ನೋಡಿದ್ದೀರಲ್ವ ಮ್ಯಾಚು. ಫುಲ್ 50 ಮಿಸ್ಸೇ ಇಲ್ಲ ಅವರು. ಚಹಾಲ್ ಬಂದರೂ ಹೊಡಿಯೋದು, ಯಾರು ಬಂದರೂ ಹೊಡಿತಾರೆ ಅವರು. RCB ಪ್ಲೇ ಆಫ್ಸಿಗೆ ಸೆಲೆಕ್ಟ್ ಆದಾಗ ಎಷ್ಟು ಖುಷಿ ಆಯಿತು? ನಮ್ಮ ಏರಿಯಲ್ಲಿ ಫುಲ್ ಪಟಾಕಿ, ಎಲ್ಲ ಫುಲ್ ಪಟಾಕಿ ಬ್ಯಾಂಡು ಎಲ್ಲ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಜನ ಎಲ್ಲ ನಮ್ಮ ಏರಿಯಲ್ಲಿ. ಇದು ಪಕ್ಕಾ ಫೈನಲ್ಸು. ಪ್ಲೇ ಆಫ್ ಬಂದರೆ ಫೈನಲ್ಸ್ ಮಿಸ್ ಇಲ್ಲ. ಅಲ್ಲ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ ಅಂತ. ಚಾನ್ಸಸ್ ಕಮ್ಮಿ ಅಲ್ಲ, ಇಲ್ಲ ನೋಡಿದ್ದೀರಲ್ಲ ಒಳ್ಳೆ ಕಂಬ್ಯಾಕ್. ಈ ಥರ ಕಂಬ್ಯಾಕ್ ಯಾರೂ ಕೊಟ್ಟೇ ಇಲ್ಲ. ಪಕ್ಕಾ ವಿನ್ ಮಾಡ್ತಾರೆ ಈ ಸತಿ, ಮಿಸ್ಸೇ ಇಲ್ಲ. RCB ಈ ಸಲ ಕಪ್ ನಮ್ಮದು ಅಂತ ಹೇಳೋ ಸ್ಲೋಗನ್ ಅದೇ ವಿರಾಟ್ ಕೊಹ್ಲಿ ಹೇಳ್ಬಿಟ್ಟವ್ರಲ್ಲ, ಇದು ಹೊಸ ಅಧ್ಯಾಯ ಅಂತ ತೋರಿಸ್ಬಿಟ್ರು. ಹೊಸ ಅಧ್ಯಾಯ. ಇನ್ನೇನು ಫೈನಲ್ಸ್ ಒಂದು ಕಪ್ ಹೊಡಿಬೇಕು ಅಷ್ಟೇ, ಬೇರೆ ಏನಿಲ್ಲ. ಇನ್ನೂ 2 ಮ್ಯಾಚು ಪಕ್ಕಾ 100% ವಿನ್ ಮಾಡ್ತಾರೆ. ನೋಡೋಣ, ದೇವ್ರ ಹತ್ರ ಐತೆ ಎಲ್ಲ. ಅಂದರೆ ಟಫ್ ಇದೆ ಅಲ್ವಾ ಈ ಸಲ? KKR ಇದೆ ಮತ್ತು ಆಮೇಲೆ ರಾಜಸ್ಥಾನ್ ರಾಯಲ್ಸ್, SRH ಇವ್ರುಗಳ ಮಧ್ಯೆ ಫೈಟ್ ಒಂದಿದೆ ಅಲ್ವಾ? ಟಫ್ ಇದೆ. ಏನು KKR ಮೇಲೆ 1 ರನ್ನಲ್ಲಿ ಸೋತೋದ್ರು. 2 ರನ್ ಅವ್ರಿಗೆ ಎಕ್ಸ್ಟ್ರಾ ಕೊಡೋಣ ಈ ಸತಿ. ಪಕ್ಕಾ ವಿನ್ ಮಾಡ್ತಾರೆ. SRHಗೂ ಮಿಸ್ಸೇ ಇಲ್ಲ ಈ ಸತಿ, ಹೊಡಿತಾರೆ. ಆಲ್ರೆಡಿ ಹೊಡೆದವ್ರೆ SRHಗೆ. ಏನು ಅದು ಚೇಸಿಂಗ್ ಆದಾಗಲೂ ಏನು ಒಂದು 20 ರನ್ಸ್ ಏನೋ ಡಿಫ್ರೆನ್ಸ್ ಅಷ್ಟೇ. ಪಕ್ಕಾ ಹೊಡಿತಾರೆ ಈ ಸಲ ಕಪ್. 100% ನಮ್ಮದು, ನಮ್ಮದೇ ಅಲ್ಲ ನಮ್ಮದು. ಯಾರಿಗೆ ಸಪೋರ್ಟ್ ನಿಂದು? RCB ಗೆಲ್ಬೇಕಾ ಈ ಸಲ? ಈ ಸಲ ಕಪ್ ನಮ್ಮದೇ. ಯಾರಿಷ್ಟ ನಿಂಗೆ RCBಯಲ್ಲಿ? ವಿರಾಟ್ ಕೊಹ್ಲಿ. ಈ ಸಲ ರಾಜಸ್ಥಾನ್ ರಾಯಲ್ಸ್ ಮತ್ತು RCBದು ಮ್ಯಾಚ್ ಇದೆ. ಯಾವತ್ತಿದೆ ಗೊತ್ತಾ? ಬುಧವಾರ. ಯಾರು ಗೆಲ್ತಾರೆ? RCB. ಪಕ್ಕಾನಾ? ಪಕ್ಕ. ಈ ಸಲ ಕಪ್ ನಮ್ದಾ? ಹಾಂ ನಮ್ಮದೇ. ಯಾರು ಗೆಲ್ಬೋದು? RCB. ಯಾರಿಷ್ಟ ನಿಂಗೆ? ವಿರಾಟ್ ಕೊಹ್ಲಿ. ಯಾಕೆ? ಅವರು ಚೆನ್ನಾಗಿ ಸ್ಮೈಲು, ಯಾರು ದುಶ್ಮನ್ಗಳಿರ್ತಾರೋ ಅವ್ರಿಗೆಲ್ಲ ದುಶ್ಮನ್ ಥರನೇ ಇದು ನೋಡೋದು. ಯಾರು ಸಪೋರ್ಟ್ ಮಾಡ್ತಾರೋ ಅವರೆಲ್ಲರೂ ಸಪೋರ್ಟು RCBಗೆ. ಈ ಸಲ RCBನೇ ಕಪ್ ಗೆಲ್ಬೇಕಾ? ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತೀವಿ ದಿನ. ವರ್ಷನೂ ಹೀಗೆ ಹೇಳ್ತು, ಚೆನ್ನೈ ಸೂಪರ್ ಕಿಂಗ್ ಮೇಲೆ ಹಿಂಗೆ ಹೇಳಿ ದೊಡ್ಡವ್ರಿಗೆಲ್ಲ ಈ ಸಲ ಕಪ್ ನೀವು ಹೊಡೆಯಲ್ಲ ಬಿಡ್ರೋ ಅಂತ ಹೇಳ್ತಾನೆ ಇರ್ತಾರೆ. ನಾವು ಹೇಳ್ತೀವಿ, ಅಂಕಲ್ ಮಕ್ಕಳಿಗೆಲ್ಲ ಕೂಗಿ ಹೇಳ್ತೀವಿ, ಈ ಸಲ ಕಪ್ ನಾವು ಹೊಡಿತೀವಿ ಅಂತ ಹೇಳ್ತೀವಿ. ಚೆನ್ನೈ ಸೂಪರ್ ಕಿಂಗ್ ಮೇಲೆ ಗೆದ್ದಿದ್ದಕ್ಕೆ ಫುಲ್ ಖುಷಿ ಆಗ್ತೈತೆ. ಯಾಕಂದರೆ 2 ಬಾಲ್ 10 ರನ್ಗಿಂದ ಗೆದ್ದಿದ್ರಲ್ಲ. ನಮ್ಮ ಫಾಫ್ ಡು ಪ್ಲೇಸ್ ಅವರು ಚೆನ್ನಾಗಿ ಕ್ಯಾಚ್ ಹಿಡ್ದಿರೋದು, ಅದರಿಂದ 1 ಕ್ಯಾಚಿಂದ ಗೆದ್ದಿದ್ದೀವಿ ನಾವು. ಈಗ RR ಮೇಲೆ ಇದೆ, ಅದ್ರ ಮೇಲೇನೂ ಗೆದ್ದು ಫೈನಲ್ಗೆ ಹೋಗ್ಬೇಕಂತ ನನಗೆ ಆಸೆ. RR ಸ್ವಲ್ಪ ಟಫ್ ಟೀಮ್ ಅಲ್ವಾ? RCB ಕಷ್ಟ ಆಗಲ್ವಾ? ಹೌದು, ಆಡಬೇಕಲ್ವಾ. ಇವಾಗ ಫೈನಲ್ಗೆ ಹೋಗ್ಬೇಕಂದ್ರೆ ಆಡ್ಬಿಟ್ಟೇ ಹೋಗ್ಬೇಕು. ನಮ್ಮ ಕಿಂಗ್ ಕೊಹ್ಲಿ ಇದ್ದಾರೆ, ಸಾಕು ಬಿಡ್ರಿ ನಮ್ಗೆ ಹೊಡಿಯೋಕ್ಕೆ. ಯಾಕೆ RCB ಅಂದರೆ ಅಷ್ಟೊಂದು ಇಷ್ಟ ನಿನಗೆ? ಕಪ್ಪಿನೂ ತಂದ್ಕೊಟ್ಟಿಲ್ಲ ಅಲ್ವಾ RCB ಅವರು? ಹೌದು, RCB ಅಂದರೆ ನನಗೆ ಯಾಕೆ ಇಷ್ಟ ಅಂದರೆ, ನಾನು ಕರ್ನಾಟಕದಲ್ಲೇ ಬೆಳೆದು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದ ತಿಂದುಬಿಟ್ಟು ಬೇರೆ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ನನಗೆ ಆಗಲ್ಲ.
ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು, ಮೆಟ್ಟಿದ್ರೆ ಕರ್ನಾಟಕದಲ್ಲೇ ಮೆಟ್ಟಬೇಕು. ಅದಕ್ಕೆ ನಾನು RCB ಅಂತ ತುಂಬ ಇಷ್ಟ. RCB ಜೋಶ್ ಎಲ್ಲ ಜೋಶ್ ಎಲ್ಲ ಕೇಳಂಗಿಲ್ಲ. RCB ವರ್ಷನೂ ಹಂಗೆ ಇರುತ್ತೆ, ಯಾವಾಗ ನೋಡಿದ್ರು ಅಷ್ಟೇ. ಏನಾದರೂ ಈ ಸತಿ ಕಪ್ ನಮ್ಮದೇ. ಆಲ್ರೆಡಿ ಪ್ಲೇ ಆಫ್ಸಿಗೆ RCB ಸ್ಟೆಪ್ ಹಾಕ್ಬಿಟ್ಟಿದೆ, ಹೆಜ್ಜೆ ಹಾಕ್ಬಿಟ್ಟಿದ್ದಾರೆ. ಈಗ ಏನಿದ್ರು ಕ್ವಾಲಿಫೈಯರ್ಸಲ್ಲಿ ಗೆಲ್ಲಬೇಕು. ಎಷ್ಟು ಪ್ರಾಬಬಿಲಿಟಿ ಇದೆ ವಿನ್ ಆಗಕ್ಕೆ RCB ಅವ್ರಿಗೆ? 100% ವಿನ್ ಆಗೇ ಆಗ್ತಾರೆ. ರಾಜಸ್ಥಾನ್ ರಾಯಲ್ಸ್ ಸೋಲ್ತಾರೆ. 22nd ಮ್ಯಾಚ್ ಇದೆ, ವೆರಿ ಕ್ರೂಷಿಯಲ್ ಮ್ಯಾಚ್ ಇಬ್ರಿಗೂ, ರಾಜಸ್ಥಾನ್ ರಾಯಲ್ಸ್ಗಾಗಿರ್ಬೋದು ಅಥವಾ RCBಗಾಗಿರ್ಬೋದು. ಗೆಲ್ತಾರೆ ಅನ್ಸುತ್ತೆ RCB ಅವರು? ಗೆದ್ದೇ ಗೆಲ್ತಾರೆ, ಮಿಸ್ಸೇ ಇಲ್ಲ. ನಿಮ್ಗೆ ಯಾವ ಪ್ಲೇಯರ್ ಇಷ್ಟ RCB? ವಿರಾಟ್ ಕೊಹ್ಲಿ. ಯಾಕೆ? ಅಂದರೆ RCB ಕಪ್ ಗೆಲ್ತಾನೆ ಇಲ್ಲಪ್ಪ, 16 ವರ್ಷದಿಂದ ಬರೀ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಈ ಸಲ ಆದರೂ ಗೆಲ್ತಾರಾ? ಗೆದ್ದೇ ಗೆಲ್ತಾರೆ, ಈ ಸತಿ ಕಪ್ ನಮ್ಮದೇ. ಹೊಸ ಅಧ್ಯಾಯ ಬರೀತಾರಾ? ಬರದೇ ಬರೀತಾರೆ. ಅದಕ್ಕೆ 7 ಮ್ಯಾಚು ಎಲ್ಲ ಸೋತಿದ್ರು ಇವಾಗ 6 ಮ್ಯಾಚಿಂದ ಗೆದ್ಕೊಂಬಂದು ಈಗ ಪ್ಲೇಯರ್ಸ್ಗೆ ಎಂಟ್ರಿ ಕೊಟ್ಟಿರೋದು. ಈ ಸಲ ಕಪ್ ನಮ್ದೇನಾ? ಮಿಸ್ಸೇ ಇಲ್ಲ, ನಮ್ಮದೇ ಕಪ್ಪು. ರಾಜಸ್ಥಾನ್ ರಾಯಲ್ ವರ್ಸಸ್ RCB ಮ್ಯಾಚ್ ಇದೆ. ಎಷ್ಟು ಭಯ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಚ್ ಬಗ್ಗೆ? ತುಂಬ ಭಯ ಇದೆ ಮೇಡಮ್. ಈಗ ಹೇಳೋಕ್ಕಾಗಲ್ಲ, ಅಷ್ಟು ಮಾತಾಡಕ್ಕೆ ಬರಲ್ಲ. ಭಯ ಅಂತೂ ಖಂಡಿತ ಇಲ್ಲ, ಯಾಕಂದರೆ ಇಷ್ಟು ಮ್ಯಾಚೇ ಇಷ್ಟು ಕಂಟಿನ್ಯೂಸ್ 6 ಮ್ಯಾಚ್ ಗೆದ್ದಿದ್ದಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂತ ನಂಬಿಕೆ ಇದೆ RCB ಮೇಲೆ. 16 ವರ್ಷದಿಂದ ನಂಬಿಕೆ ಬಿಟ್ಟಿಲ್ಲ, ಇವಾಗ ನಂಬಿಕೆ ಬಿಡಲ್ಲ, ಪಕ್ಕ ಗೆದ್ದೇ ಗೆಲ್ತಾರೆ. ಆಲ್ರೆಡಿ ರಾಜಸ್ಥಾನ್ ರಾಯಲ್ಸ್ ಅವರು ಲಾಸ್ಟ್ 5 ಮ್ಯಾಚಸ್ ಏನೋ ಕಂಪ್ಲೀಟಾಗಿ ಸೋತ್ಕೊಂಡೇ ಬಂದಿದ್ದಾರೆ. RCBಗೆ ವಿನ್ನಿಂಗ್ ಪ್ರಾಬಬಿಲಿಟಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆಗುತ್ತೆ RCB ಕೈಯಲ್ಲಿ? ಬಟ್ ರಾಜಸ್ಥಾನ್ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೋಲ್ಗಳಿಂದ ಅವರು ಸೋಲ್ಗಳು ನೋಡಿದ್ದಾರೆ. ಬಟ್ RCB ಪರ್ಫಾರ್ಮೆನ್ಸ್ ಹಂಗೆ ಇದೆ, ಯಾಕಂದರೆ ಲಾಸ್ಟ್ 6 ಮ್ಯಾಚಿಂದ ಇವರು ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡು ಬಂದಿದ್ದಾರೆ. ಪಕ್ಕ ಗೆದ್ದೇ ಗೆಲ್ತಾರೆ, ಯಾಕಂದರೆ ಇಲ್ಲಿ ತನಕ ಬಂದಿದ್ದಾರೆ. ಲಾಸ್ಟ್ ಪ್ಲೇ ಆಫ್ ತನಕ CSK ಅಗೇನೆಸ್ಟೇ ಹೊಡೆದಿದ್ದಾರೆ, ಅಂದಮೇಲೆ ಪಕ್ಕ RR ಮೇಲೆ ಹೊಡೆದು ಕ್ವಾಲಿಫೈ ಆಗೇ ಆಗ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲ್ ಮ್ಯಾಚ್ ಇದೆ ಫಿನಾಲೆಗೆ ಹೋಗೋಕ್ಕೆ. ಇದು ಕ್ವಾಲಿಫೈಯರ್ಸ್, ನಾರ್ಮಲ್ ಮ್ಯಾಚಸ್ ಏನಲ್ಲ ಸೋತ್ರೂ ಪರವಾಗಿಲ್ಲ ಅಂತ ಹೇಳೋಕ್ಕೆ. RCBಗೆ ಎಷ್ಟು ಸಪೋರ್ಟ್ ಇದೆ RCBಯನ್ಸ್ ಕಡೆಯಿಂದ? ತುಂಬ ಸಪೋರ್ಟ್ ಇದೆ ಮೇಡಮ್ RCBಗೆ. ನಮ್ಮ ಫ್ರೆಂಡ್ಸ್ ಕಡೆಯಿಂದನೇ ಬ್ಲೆಸ್ಸಿಂಗ್ ಇದೆ ಕಪ್ ಗೆಲ್ಲಬೇಕು ಅಂತ. ಸ್ವಲ್ಪ ಪಕ್ಕ ಕಪ್ ನಮ್ಮದೇ. ಇಲ್ಲ, 16 ವರ್ಷ ತೊಗೊಂಡ್ಬಿಟ್ರು RCB ಅವರು ಕಪ್ ಗೆಲ್ಲಕ್ಕೆ. ಈ ಸಲ ಆದರೂ ವಿರಾಟ್ ಕೊಹ್ಲಿ ಅವ್ರು ಹೇಳ್ದಂಗೆ ಹೊಸ ಅಧ್ಯಾಯ ಆಗತ್ತಾ? ಆಗುತ್ತೆ ಮೇಡಮ್, ಖಂಡಿತ ಆಗೇ ಆಗುತ್ತೆ. ಖಂಡಿತ ಆಗುತ್ತೆ, ಆಗಲೇಬೇಕು. ಫ್ಯಾನ್ಸ್ ಕೋರಿಕೆನೂ ಅದೇ, ಆಲ್ಮೋಸ್ಟ್ ಆಗುತ್ತೆ. 99 ಅಲ್ಲ 100%. ಅವ್ರು 1%ಇಂದ 1% ಹೋಮ್ಸಿಂದ ಈಗ 100% ಹೋಮ್ಸಿಗೆ ಬಂದಿದ್ದಾರೆ. ಖಂಡಿತ ಈ ಸಲ ಕಪ್ ನಮ್ಮದೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.